ಇಂದು ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಿಸಿ ಅದನ್ನು ಆಕರ್ಷಣವಾಗಿ ಆಚರಿಸುವ ಜೊತೆಗೆ 75 ವರ್ಷಗಳು ತುಂಬಿದಂತಹ ಕನ್ನಡದ ಪರಿಚಾರಕರು ಆದಂತಹ ಸನ್ಮಾನ್ಯ ನಾಗರಾಜ್ ಅವರನ್ನ ಸನ್ಮಾನಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನ ಆಚರಿಸಿದ ಅತ್ಯಂತ ಸಂತೋಷದಾಯಕವಾಗಿದೆ. ಈ ಸಮಾರಂಭವನ್ನು ಅತಿ ಸಂತೋಷದಿಂದ ಉದ್ಘಾಟನೆ ಮಾಡಿದಂತಹ ಆತ್ಮೀಯರಾದ ಶ್ರೀ ನಾಗರಾಜರವರೇ, ಹಾಗೆಯೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರತಕ್ಕಂತಹ ಈ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಅಧ್ಯಕ್ಷರು ಆತ್ಮೀಯರಾದ ಸನ್ಮಾನ್ಯ ಶ್ರೀ ಪೂರ್ಣಚಂದ್ರ ತೇಜಸ್ವಿಯವರೇ, ಹಾಗೆಯೇ ಮಹಿಳಾ ಘಟಕದ ಅಧ್ಯಕ್ಷರಾದ ಲಲಿತಾ ರಮೇಶ್ ಅವರೇ, ಮೋನಿಕಾ ಅವರೇ, ಹಾಗೆಯೇ ಈ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ತುಂಬಾ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಎಸ್ ಜಯಕುಮಾರ್ ಅವರೇ, ಈ ಆಗಮಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳು, ನಿಮಗೆಲ್ಲ ಗೊತ್ತಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಎಂಥ ಸಂಸ್ಥೆ. ಕನ್ನಡ ನಾಡು ನುಡಿಯನ್ನ ಸಂರಕ್ಷಣೆ ಮಾಡತಕ್ಕಂಥ ಕನ್ನಡದ ಬಗ್ಗೆ ಅವಿರತವಾಗಿ ಶ್ರಮಿಸಿರ್ತಕ್ಕಂಥ ಸಂಸ್ಥೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಇದರಲ್ಲಿ ವಿಭಿನ್ನವಾಗಿ ಇಡೀ ರಾಜ್ಯದಲ್ಲೇ ಹೆಸರನ್ನು ಮಾಡಿದೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ತೇಜಸ್ವಿಯು ಕೂಡ ನಿರಂತರವಾಗಿ ಎಲ್ಲಾ ಕೆಲಸಗಳನ್ನ ಅವರು ನಮ್ಮ ಸ್ನೇಹಿತರು ಹೇಳಿದಾಗೆ ಎಷ್ಟು ಜನ ಇರಲಿ ಅದು ಮುಖ್ಯ ಅಲ್ಲ, ಕಾರ್ಯಕ್ರಮ ಮುಖ್ಯ ಅನ್ನುವ ಒಂದು ಧೋರಣೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಬಹುಶಃ ಆರ್ಥಿಕ ಕೊರತೆ ಬೇರೆ ಎಲ್ಲ ಕೊರತೆಗಳು ಏನೇ ಇರಲಿ ಅವೆಲ್ಲವನ್ನ ಬದಿಗಿಟ್ಟು ಕಾರ್ಯಕ್ರಮವನ್ನು ಉತ್ತಮವಾಗಿ ನಡೆಸಿಕೊಂಡು ಬಂದು ಇಡೀ ರಾಜ್ಯದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಹೆಸರನ್ನ ಗಳಿಸಿದೆ. ಕಾರ್ಯಕ್ರಮಗಳ ನಡೆಸುವಲ್ಲಿ, ಕಾರ್ಯಕ್ರಮಗಳ ವ್ಯವಸ್ಥೆಯಲ್ಲಿ ಸಾಹಿತ್ಯ ಪರಿಷತ್ತು ಒಂದು ವಿಭಿನ್ನವಾಗಿದೆ. ಹಾಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಇದೊಂದು ನಾಗರಾಜ್ ಅವರನ್ನ ಇವತ್ತು ಸನ್ಮಾನ ಮಾಡ್ತಾ ಇರೋದನ್ನ ನೋಡಿದ್ರೆ ನಮಗೆ ಅರ್ಥ ಆಗಿದೆ. ಬಹುಶಃ ನಾಗರಾಜ್ ಅವರ ಬ್ರದರ್ ವಾಸುದೇವ ಮೂರ್ತಿಯವರು ತಾಲೂಕು ಸಾಹಿತ್ಯ ಪರಿಷತ್ತಿನಲ್ಲಿ ಅಧ್ಯಕ್ಷರಾಗಿದ್ದಾಗಿಂದ ಕೂಡ ನಾಗರಾಜ್ ಅವರು ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಬಹುಶಃ 40-50 ವರ್ಷಗಳ ಕಾಲ ಕನ್ನಡದ ಸೇವೆಯನ್ನ ನಿರಂತರವಾಗಿ ನಾಗರಾಜ್ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಹುಶಃ ಅವರ ಏನೇ ಕೆಲಸಗಳಿದ್ರು ಕೂಡ ಸಾಹಿತ್ಯ ಪರಿಷತ್ತಿನ ಕೆಲಸ ಅಂದ್ರೆ ಅಲ್ಲಿಗೆ ಬಂದು ನಿಂತು ಅವರ ಕೈಲಾದ ಸೇವೆಯನ್ನ ನಿರಂತರವಾಗಿ ಮಾಡ್ತಾ ಇರೋರು